ನಮಸ್ಕಾರ ಸ್ನೇಹಿತರೆ. ನೋಡಿ, ಯಾರ್ಯಾರು ಎಕ್ಸಾಮ್ ಹೋಗ್ತಾ ಇದ್ದೀರಾ ಅವ್ರಿಗೆ ಒಂದು ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು. ಏನೇನ್ ಮಾಡಬೇಕು, ಏನ್ ಮಾಡಬಾರ್ದು ಎಕ್ಸಾಮ್ ಅಲ್ಲಿ. ಎಕ್ಸಾಮ್ಕಿನ ಮುಂಚೆ ನೀವು ಯಾವ ರೀತಿ ಇರಬೇಕು, ಯಾವ ರೀತಿ ನಿಮ್ದು ಏನಪ್ಪಾ ಅಂದ್ರೆ ಸ್ಟಡಿ ಪ್ಲಾನ್ ಇರ್ಬೇಕಂತಕ್ಕಂಥದ್ದನ್ನ ಇವತ್ತೆ ಸ್ಟಡಿ ಪ್ಲಾನ್ ಅಥವಾ ಎಕ್ಸಾಮ್ ಹಾಲ್ ಅಲ್ಲಿ ಯಾವ ರೀತಿ ನೀವು ನೋಡಿ. ನಿಮಗೆ ಎಕ್ಸಾಮ್ ಹಾಲಲ್ಲಿ ಒಂದ್ ಮಾತು ಹೇಳ್ತೀನಿ ಕೇಳಿ. ಎಕ್ಸಾಮ್ ಹಾಲಲ್ಲಿ ಅಂತಂತಂದ್ರೆ ಇವನ್ನೆಲ್ಲ ಇವತ್ತು ಏನು ಒ ಎಮ್ ಆರ್ ಸೀಟ್ ಅನ್ನ ಹೆಂಗ್ ಮಾಡ್ಬೇಕು, ನಿಮ್ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು, ಎಕ್ಸಾಮ್ ಅಲ್ಲಿ ಪ್ರೆಷರ್ ಅನ್ನ ಹೆಂಗ್ ಮೇಂಟೈನ್ ಮಾಡ್ಬೇಕು, ಯಾವ ರೀತಿ ನೀವು ಪ್ರೆಷರ್ ಗಳನ್ನ ಮೇಂಟೈನ್ ಮಾಡ್ಬೇಕು, ಅವನ್ನೆಲ್ಲಾನು ಇವತ್ತು ನಾ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಈ ವಿಡಿಯೋನ ಗಮನ ಇಟ್ಟು ಕೇಳಿ. ಯಾಕಂದ್ರೆ ಎಕ್ಸಾಮ್ ಅನ್ನ 50% ಎದ್ರಾಗ ಪಾಸ್ ಮಾಡ್ಬೋದು ಅಂದ್ರೆ ನಿಮ್ದು ತಲೆ ಉಪಯೋಗಿಸಿ 50% 50 ಮಾರ್ಕ್ಸ್ ಅನ್ನ ತಲೆ ಉಪಯೋಗಿಸಿ ತೆಗಿಬಹುದು. ಅದು ನಿಮ್ಗೆ ಗೊತ್ತಿರಲಿ. ಹಾಗಾದ್ರೆ ಏನ್ ಮಾಡ್ಬೇಕು ಒಂದೇ ವಿಷಯ ಅಂತಕ್ಕಂಥದ್ದನ್ನ ನೋಡೋಣ. ಮೊಟ್ಟ ಮೊದಲ ಬಾರಿಗೆ ನೀವ್ ಏನ್ ಮಾಡ್ಬೇಕಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ವಿಷಯನ ನೀವ್ ಏನ್ ಮಾಡ್ಬೇಕು, ಮೊದಲನೇದಾಗಿ ಶಾಂತವಾಗಿರ್ಬೇಕು. ಓಕೆ, ಏನು ಎಕ್ಸಾಮ್ ಡೇ ದಿವಸ ಹೇಳತ್ತೀನಿ, ಇವನ್ನೆಲ್ಲ ನೀವು ಎಕ್ಸಾಮ್ ಡೇ ದಿವಸ ನೋಡ್ಕೋಬೇಕು. ಒಂದೇದ್ ಏನ್ ಹೇಳ್ಬೇಕು, ಶಾಂತವಾಗಿ ಇರಬೇಕು. ಶಾಂತವಾಗಿ ಇರಬೇಕು. ಓಕೆ, ನಿಮ್ಗೆ ಏನನ್ನ ಹೇಳ್ತೀನಿ ಒಂದೊಂದೇ ಫಾಲೋ ಮಾಡಿ. 50 ಮಾರ್ಕ್ಸ್ ನಿಮ್ಗೆ ಇಲ್ಲೇ ಬರ್ತವೆ. ಓಕೆ, 50 ಮಾರ್ಕ್ಸ್ ಇಲ್ಲೇ ಬರ್ತವೆ. ಶಾಂತವಾಗಿ ಇರಬೇಕು. ಓಕೆ, ಇದು ನೀವು ತಿಳಿಬೇಕಾಗಿರ್ತಕ್ಕಂಥ ಕಾಮ್ ಅಂಡ್ ಕೂಲ್ ಆಗಿರ್ಬೇಕು. ಒಂದನೇದ್ ಪಾಯಿಂಟ್. ಆ ಎಕ್ಸಾಮ್ ಅಲ್ಲಿ ಏನೇನ್ ಮಾಡ್ಬೇಕಂತ ಹೇಳಿ ನೀವು ನೋಡಿ. ಎಕ್ಸಾಮ್ಗೆ ಹೋಗೋದ್ರಿಂದ ಹಿಡ್ಕೊಂಡು ಎಕ್ಸಾಮ್ ಅಲ್ಲಿ ಏನೇನ್ ಮಾಡ್ಬೇಕಂತ ನಾನು ಹೇಳ್ತೀನಿ ಇವತ್ತು. ನೀಟಾಗಿ ಕೇಳ್ರಿ. ಇದನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಗೆ 50 ಮಾರ್ಕ್ಸ್ ಇಲ್ಲೇ ನೀವು ಕವರ್ ಮಾಡ್ತೀರಿ. ಎಲ್ಲರೂ ಓದ್ದೇವ್ರು ಹೇಳತ್ತೀನಿ ನಾನು. ಸೆಕೆಂಡ್ ಒನ್ ಏನ್ ಮಾಡ್ಬೇಕು, ಒನ್ ಡೇ ಬಿಫೋರ್ ಹೋಗ್ಬೇಕು ಎಕ್ಸಾಮ್ಗೆ. ಓಕೆ, ಇವನ್ನ ನಾನೇನೇನು ಪಾಯಿಂಟ್ಸ್ ಹೇಳ್ತೀನಿ ಅದನ್ನ ನೋಡ್ಕೊಡ್ರಿ. ಆಮೇಲೆ ಒ ಎಮ್ ಆರ್ ಸೀಟ್ ಅನ್ನ ಸಾಲ್ವ್ ಮಾಡೋದು ಹೇಳ್ತೀನಿ. ಒ ಎಮ್ ಆರ್ ಸೀಟ್ ಬಗ್ಗೆ ಹೇಳ್ತೀನಿ. ಓಕೆನಾ. ಒನ್ ಡೇ ಬಿಫೋರ್ ಮೀನ್ಸ್ ಅಂದ್ರೆ ಅಂದ್ರೆ 2ನೇ ತಾರೀಕು ಎಕ್ಸಾಮ್ ಐತಂದ್ರೆ ನೀವು ಒನ್ ಡೇ ಬಿಫೋರ್ ಹೋಗ್ತಿರೋ ಸೆಕೆಂಡ್ರಿ ಹೋಗ್ತಿರೋ ಗೊತ್ತಿಲ್ಲ, 6 ಗಂಟೆ ಅಥವಾ 7 ಗಂಟೆಗೆ 7 ಗಂಟೆಗೆ ನೀವು ಎಕ್ಸಾಮ್ ಸೆಂಟರ್ ಮುಂದಿರ್ಬೇಕು. 7 ಗಂಟೆ ನೋಡಿ, 10 ಗಂಟೆಗೆ ಎಕ್ಸಾಮ್ ಇರುತ್ತೆ. 7 ಗಂಟೆಗೆ ನೀವು ಏನಿರ್ಬೇಕು, ಎಕ್ಸಾಮ್ ಸೆಂಟರ್ ಮುಂದಿರ್ಬೇಕು. ನೀವು ಎಕ್ಸಾಮ್ ಸೆಂಟರ್ ಅನ್ನ ಕನ್ಫರ್ಮ್ ಮಾಡ್ಕೊಂಡಿರ್ಬೇಕು. 7 ಗಂಟೆ ಮಾರ್ನಿಂಗ್ 7 ಗಂಟೆ ಅಷ್ಟರಲ್ಲಿ ಎಕ್ಸಾಮ್ ಸೆಂಟರ್ ನ ಕನ್ಫರ್ಮ್ ಮಾಡ್ಕೊಂಡು ನೀವು ಫ್ರೆಶ್ ಅಪ್ ಆಗಿ ಹೋಗಿ ಸ್ವಲ್ಪ ತಿಂಡಿ ತಿನ್ಕೊಂಡು, ಏನು ಸ್ವಲ್ಪ ಪ್ರಮಾಣದಲ್ಲಿ ತಿಂಡಿ ತಿನ್ಕೊಂಡು ವಾಟರ್ ಅನ್ನ ಚೆನ್ನಾಗಿ ಕುಡಿದಿರ್ಬೇಕು. ಎಕ್ಸಾಮ್ಕಿನ ಮುಂಚೆ ವಾಟರ್ ಅನ್ನ ಚೆನ್ನಾಗಿ ಕುಡಿಬೇಕು. ನೋಡಿ, ಇದ್ರ ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಟಿಫಿನ್ ಅನ್ನ ಮಾಡಿ ಬುಕ್ ಹಿಡ್ಕೊಂಡು ಓಡಾಡಕ್ ಹೋಗ್ಬೇಡ್ರಿ. ಆ ಹೊತ್ನಾಗ ಏನು ಮಾಡಕ್ಕಾಗಲ್ಲ. ಬುಕ್ ಹಿಡ್ಕೊಂಡು ಓಡಾಡಕ್ ಹೋಗ್ಬೇಡ್ರಿ. ಅದನ್ನ ಮುಗಿಸಿಲ್ಲ ಇದನ್ನ ಮುಗಿಸಿಲ್ಲ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಒಂದೇದ್ ನೋಡಿ, ಎಷ್ಟನ್ನ ಓದಿರ್ತೀರಾ ಅಲ್ಲಿಗೆ ಇನಫ್ ಮಾಡ್ರಿ. ಓಕೆ, ಇನಫ್ ಮಾಡ್ರಿ. ಎಷ್ಟನ್ನ ಓದಿರ್ತೀರಾ ಅಲ್ಲಿಗೆ ಏನ್ ಮಾಡ್ಬೇಕು ನೀವು, ಬೆಳಿಗ್ಗೆ ಹೋಗಿ ಹೋದ್ಮೇಲೆ 7 ಗಂಟೆನಷ್ಟರಲ್ಲಿ ನೀವು ಎಕ್ಸಾಮ್ ಸೆಂಟರ್ ನ ಕನ್ಫರ್ಮ್ ಮಾಡ್ಕೊಂತೀರಾ. ಸ್ವಲ್ಪ ಪ್ರಮಾಣದಲ್ಲಿ ಏನ್ ಮಾಡ್ತೀರಿ, ಟಿಫಿನ್ ಮಾಡ್ಬೇಕು. ಇವು ನೀವು ಫಾಲೋ ಮಾಡ್ಬೇಕು. ಇದೇ ಮೇನ್ ಇರೋದು. ಸ್ವಲ್ಪ ಪ್ರಮಾಣದಲ್ಲಿ ಏನು ತಿಂಡಿ ತಿಂದು ವಾಟರ್ ಅನ್ನ ಕುಡಿಬೇಕು ಚೆನ್ನಾಗಿ. ಯಾವಾಗ ಎಕ್ಸಾಮ್ 9 ಗಂಟೆ ಒಳಗಡೆ ವಾಟರ್ ಅನ್ನ ಕುಡಿತಾ ಇರ್ಬೇಕು ಚೆನ್ನಾಗಿ. ಡಿಹೈಡ್ರೇಷನ್ ಆಗಕ್ ಬಿಡಬಾರ್ದು. ಓಕೆ, ಆಮೇಲೆ ಏನ್ ಮಾಡ್ಬೇಕು, ಇವೆಲ್ಲ ಚೆನ್ನಾಗಿ ರೆಡಿ ಆಗ್ಬೇಕು. ಫ್ರೆಶ್ ಅಪ್ ಆಗ್ಬೇಕು. ನೀಟಾಗಿ ಫ್ರೆಶ್ ಅಪ್ ಇರಬೇಕು. ಮನುಷ್ಯ ಯಾವತ್ತೂ ಶಾಂತವಾಗಿರ್ಬೇಕು. ಓಕೆ, ಅವಾಗ ಮ್ಯಾಗ್ಝಿನ್ ತಗೊಂಡು ಬುಕ್ ತಗೊಂಡು ಓಡಾಡಿ ಓದಾಕ್ ಹೋಗ್ಬೇಡ್ರಿ ಅಲ್ಲಿ ಹೋದಾಗ. ಓಕೆ, ಥರ್ಡ್. ಓಕೆ, 3 ಆಪ್ಷನ್. 4ನೇದು ಏನ್ ಮಾಡ್ಬೇಕು, ಎಕ್ಸಾಮ್ಗೆ ಏನಪ್ಪಾ ಅಂದ್ರೆ 9 ಗಂಟೆಗೆ ನಿಮ್ಗೆ ಒಳಗ್ ಬಿಡಕ್ ಸ್ಟಾರ್ಟ್ ಮಾಡ್ತಾರ. 10 ಗಂಟೆ ಎಕ್ಸಾಮ್ ಐತೆ ಅಂದ್ರೆ 9 ಅಥವಾ 8:30 ಸ್ಟಾರ್ಟ್ ಮಾಡ್ತಾರ. ಒಳಗ್ ಹೋಗುವಾಗ ಏನಪ್ಪಾ ಅಂದ್ರೆ ಹೇಳ್ತೀನಿ, ಡ್ರೆಸ್ ಕೋಡ್ ಯಾವ ರೀತಿ ಇರ್ಬೇಕಂದ್ರೆ ಒಳಗ್ ಹೋಗುವಾಗ ನಿಮ್ದು ನೋಡ್ರಿ, ಯಾವುದೇ ಉದ್ದನ್ ಶರ್ಟ್ ಹಾಕೊಂಡ್ ಹೋಗ್ಬೇಡ್ರಿ. ಹಾಫ್ ಶರ್ಟ್ ಇರ್ಲಿ. ಪ್ಯಾಂಟ್ ಕೂಡ ಪ್ಲೇನ್ ಇರ್ಲಿ. ಒಂದೇದ್ದು ಓಕೆನೆ. ಚೂಡಿದಾರ್ನು ಹಾಫ್ ಶರ್ಟ್ ಇರ್ಲಿ. ನಿಮ್ಗೆ ಉದ್ದನ್ ಚೂಡಿದಾರ್ ಹಾಕೊಂಡ್ ಹೋಗ್ಬೇಡಿ. ಯಾವುದೇ ಮಾಸ್ಕ್ ಧರಿಸ್ಬೇಡ್ರಿ. ಕೊಳ್ಳಲ್ಲಿ ಯಾವುದೇ ಲಾಕೆಟು ಗಿಕೆಟು ಬಂಗಾರ ಸಾಮಾನ ಏನೋ ಹಾಕೊಂಡ್ ಹೋಗ್ಬೇಡ್ರಿ. ಸಿಂಪಲ್ ರೀತಿ ಚಪ್ಪಲ್ ಇರ್ಲಿ. ಯಾವುದೇ ಬೂಟ್ ಗೀಟನ್ನ ಧರಿಸ್ಬೇಡ್ರಿ. ಓಕೆ, ಅದ್ರ ಜೊತೆಗೆ ಕೈಯಲ್ಲಿ ವಾಚ್ ಹಾಕ್ಬೇಡ್ರಿ. ಯಾವುದೇ ಸೀಟ್ ಪೇಪರ್ ತಗೊಂಡ್ ಹೋಗ್ಬೇಡ್ರಿ. ಓಕೆ, ಪೆನ್ನು ಅವರೇ ಕೊಡ್ತಾರೆ. ಟೆಕ್ಸ್ಟ್ ರಿಟರ್ನ್ ವಿಲ್ ಬಿ ಪ್ರಿಂಟೆಡ್ ನೋಟ್, ಜಿಯೋಮೆಟ್ರಿಕ್ ಬಾಕ್ಸ್, ಪೆನ್ಸಿಲ್ ಬಾಕ್ಸ್, ಪ್ಲಾಸ್ಟಿಕ್ ಪೌಚ್, ಕ್ಯಾಲ್ಕುಲೇಟರ್, ಸ್ಕೇಲ್, ರೈಟಿಂಗ್ ಪೆನ್, ಪೆನ್ ಡಿವೈಸ್, ಈಸಿಯರ್, ಲಾಂಗ್ ಟೇಬಲ್ ಏನು ಹೋಗ್ಬೇಡ್ರಿ. ಅವರೇ ಕೊಡ್ತಾರೆ. ಪರ್ಸನಲ್ ಐಟಮ್ಸ್ ಕೂಡ ಏನು ಹೋಗ್ಬೇಡ್ರಿ. ಹೈಡಿಂಗ್ ಡಿವೈಸ್ ಕೂಡ ಏನು ಹೋಗ್ಬೋದು. ಫುಡ್ ವಾಟರ್ ಬಾಟ್ಲ್ ಏನು ತೊಗೊಂಡೋಗ್ಬೋದು. ಓಕೆ, ಕ್ಯಾಮ್ರಾ ವಾಚ್ ಏನು ತೊಗೊಂಡೋಗ್ಬೋದು. ಫೋನ್ ಏನು ತೊಗೊಂಡೋಗ್ಬೋದು. ಓಕೆ, ದೇರ್ ವಿಲ್ ಬಿ ನೋ ಅರೇಂಜ್ಮೆಂಟ್ ಫಾರ್ ದಿ ಸ್ಟೋರಿಂಗ್ ದ ಅಬೋ ಐಟಮ್ಸ್ ಇನ್ ದ ಎಕ್ಸಾಮಿನೇಷನ್. ಯಾವುದೇ ನೀವು ಬ್ಯಾಗ್ ಅಲ್ಲೇ ಇಟ್ಟಿರ್ಬೇಕು ಇವನ್ನೆಲ್ಲಾನು. ಓಕೆ, ಇಷ್ಟು ನೀವು ಒಳಗೆ ಹೋಗೋದು. ನೀವು ಒಳಗೆ ಹೋದ್ಮೇಲೆ ಏನ್ ಮಾಡ್ಬೇಕು, ಇಲ್ಲಿ ಮೇನ್ ಇರೋದು ನಿಮ್ದು. ಒಳಗೆ ಎಕ್ಸಾಮ್ ಹಾಲಿಗೆ ಹೋದ ತಕ್ಷಣ ಮೇನ್ ಇಲ್ಲಿರೋದು ನಿಮ್ದು. ಇದನ್ನ ನೀವು ಫಾಲೋ ಮಾಡ್ಬೇಕು. ಎಕ್ಸಾಮ್ ಒಳಗ ಸೆಂಟರ್ ಒಳಗಡೆ ಬಗ್ಗನ ಹೋಗಿ ಎಕ್ಸಾಮ್ ಅಲ್ಲಿ ಏನು ರೂಮ್ ನೋಡ್ಕೋಬೇಕು. ನೀವು ರೂಮ್ ನೋಡ್ಕೊಂಡು ನಿಮ್ಮ ಡೆಸ್ಕ್ ಅನ್ನ ಮೊದಲು ನೋಡ್ಕೋಬೇಕು. ನಿಮ್ಮ ಡೆಸ್ಕ್ ಅನ್ನ ನಿಮ್ಮ ನಂಬರ್ ಅನ್ನ ವೆರಿಫಿಕೇಶನ್ ಮಾಡ್ಬೇಕು. ಮೊದಲ ನಿಮ್ ಡೆಸ್ಕ್ ಮತ್ತ ನಂಬರ್ ಅನ್ನ ವೆರಿಫಿಕೇಶನ್ ಮಾಡಬೇಕು. ಫಸ್ಟ್ ವೆರಿಫಿಕೇಶನ್ ಮಾಡಿದಾದ್ಮೇಲೆ ಕುಂದ್ರಬೇಕು.
ಕುಂತು ಮೈಂಡ್ ಅನ್ನ ಕಾಮಿಗೆ ತರಬೇಕು. ಅಂದ್ರೆ ಸ್ವಲ್ಪ ನಿದ್ದೆ ಮಾಡೋದಾಗಿರ್ಬೋದು, ಸ್ವಲ್ಪ ಈ ತರ ನಿದ್ದೆ ಮಾಡೋದ್ರಿಂದ ಏನಾಗುತ್ತೆ, ನಿಮ್ದು ಮೈಂಡ್ ಕೂಲ್ ಬರುತ್ತೆ. ಓಕೆ, ಸಮಾಧಾನ ಆಗ್ಬೇಕು ಫಸ್ಟ್. ಓಕೆ, ಬೇರೆ ಏನು ಥಿಂಕ್ ಮಾಡಬೇಡಿ. ಓಕೆ, ಬೇರೆ ಏನು ಥಿಂಕ್ ಮಾಡಬೇಡಿ. ಓಕೆ, ಆರಾಮ್ಸೆ ಫ್ರೀ. ನಾನು ಓದಿದ್ದೀನಿ, ಪಾಸಿಟಿವ್ ಮೈಂಡ್ ಇರಲಿ. ನಾವು ಓದಿದ್ದೀನಿ, ಬರಿತೀನಿ, ಹಾಕ್ತೀನಿ. ಓಕೆ, ಐದನೇದು ಏನ್ ಮಾಡ್ಬೇಕು, ಈ ಪಾಯಿಂಟ್ ಒಳಗಡೆ ಮೇನ್ ಇರೋದು. ಇನ್ನೊಂದು 5 ಅಥವಾ 6-7 ನಿಮಿಷ ಇದ್ದಾಗ, ಅಥವಾ 7-8 ನಿಮಿಷ ಇರುತ್ತೆ, ಅಥವಾ 10 ನಿಮಿಷ ಇರುತ್ತೆ ಎಕ್ಸಾಮ್. 10 ನಿಮಿಷ ಇದ್ದಾಗ ಏನ್ ನೀರು ಕುಡಿದು ಒಳಗೆ ಹೋಗಿರ್ತಿರಲ್ಲ, ಇನ್ನೊಮ್ಮೆ ಹೋಗಿ ಯೂರಿನ್ ಪಾಸ್ ಮಾಡಿ ಬರ್ಬೇಕು. ವಾಶ್ರೂಮ್ ಅಲ್ಲೇ ನಿಯರ್ ಇರ್ತವೆ. ಇನ್ 10 ಮಿನಿಟ್ಸ್ ಎಕ್ಸಾಮ್ ಐತಂದ್ರೆ ಯೂರಿನ್ ಪಾಸ್ ಮಾಡಿ ಬರ್ಬೇಕು. ನೀವು ಹೋಗಿ ಇನ್ನೊಮ್ಮೆ ಯೂರಿನ್ ಪಾಸ್ ಮಾಡ್ಬನ್ನಿ. ಯಾಕೆ ಯೂರಿನ್ ಪಾಸ್ ಮಾಡಿ ಬರ್ಬೇಕಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದು. ಎಕ್ಸಾಮ್ ಬರೆಯುವಾಗ ನಿಮಗೆ ಯೂರಿನ್ ಏನಾದ್ರೂ ಅರ್ಜೆಂಟ್ ಬರ್ತಾ ಇದ್ರೆ ಏನಾಗುತ್ತಂತಂದ್ರೆ ಬಾಡಿಲಿ ಇಂಬ್ಯಾಲೆನ್ಸ್, ಹಾರ್ಮೋನ್ ಇಂಬ್ಯಾಲೆನ್ಸ್, ಅಥವಾ ಏನಪ್ಪಾ ಅಂದ್ರೆ ಒಂಥರ ಮುಜುಗರ ಆಗುತ್ತೆ. ನಿಮ್ಗೆ ಏನಾಗುತ್ತೆ, ಹೈಪರ್ ಟೆನ್ಷನ್ ಈ ತರ ಆಗ್ತಕ್ಕಂಥದ್ದು. ಅಂದ್ರೆ ಯೂರಿನ್ ಬಂದ್ರೆ ನೋಡ್ರಿ, ಯೂರಿನ್ ಬಂದ್ರೆ ನಿಮಗೆ ಒಂಥರ ಅನ್ಕಂಫರ್ಟ್ ಫೀಲ್ನಾಗ ಹೋಗ್ಬಿಡ್ತೀವಿ. ನೀವು ಎಕ್ಸಾಮ್ ಕಡೆ ಟೆನ್ಷನ್ ಕೊಡೋದಾ, ಅಥವಾ ಹೊರಗೆ ಯಾವಾಗ ಬಿಡ್ತಾರಪ್ಪ. 1.5 ತಾಸು ಬಿಡೋದೇ ಇಲ್ಲ ಅವರು. ನಿಮ್ ಎಕ್ಸಾಮ್ ಮುಗಿದ್ರು ಸತಕ 1.5 ತಾಸು ಬಿಡೋದಿಲ್ಲ. ಅದಕ್ಕೋಸ್ಕರ ಇನ್ 10 ಮಿನಿಟ್ಸ್ ಇದ್ದಲ್ಲಿ ನೀವು ಹೋಗಿ ಯೂರಿನ್ ಪಾಸ್ ಮಾಡಿ ಬರ್ಬೇಕು, ಅವಾಗ ಬಿಡ್ತಾರ. ಇದೇ ಮೇನ್ ವಿಠಲ್ ರೋಲ್. ಇದನ್ನ ಯಾರು ಹೇಳೋದಲ್ಲ ನಿಮ್ಗೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀರು ಕುಡಿದು ಹೋಗಿರ್ತಿರಲ್ಲ, ಮೊದ್ಲಾಕ 9:30 ನೀರು ಕುಡಿದು ಹೋಗಿರ್ಬೇಕು ಒಳಗಡೆ. ಯೂರಿನ್ ಪಾಸ್ ಮಾಡಿ ಬಂದು ಆರಾಮಾಗಿ ಕುಂದಿರ್ಬೇಕು, ಅವಾಗ ನಿಮ್ಗೆ ಬರುತ್ತೆ. ಓಕೆ, ಇಷ್ಟೆಲ್ಲ ಆಯ್ತಾ? ಇಷ್ಟೆಲ್ಲ ಆದ್ಮೇಲೆ ಈಗ ಇಂಪಾರ್ಟೆಂಟ್ ಸ್ಟಾರ್ಟ್ ಆಗೋದು ನಿಮ್ಗೆ. ಇಂಪಾರ್ಟೆಂಟ್ ಇವಾಗ ಸ್ಟಾರ್ಟ್ ಆಗೋದು. ಓಕೆ, ಈಗ ನಿಮಗೆ ಇಂಪಾರ್ಟೆಂಟ್ ಇದು ಎಲ್ಲ ನಿಮಗೆ ಬೇಸಿಕ್ ರೂಲ್. ಓಕೆ, ನಿಮ್ಗೆ ಇಷ್ಟು ನಿಮಗೆ ಬೇಸಿಕ್ ರೂಲ್ ಗೊತ್ತಿರಬೇಕು. ಗೊತ್ತಾಯ್ತಾ? ಇದು ಹೊರಗಿಂದ ಒಳಗೆ ಹೋಗೋವರೆಗೂ ಆಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ, ಏನಪ್ಪ, ಈ ನ್ಯೂಸ್ ಲೆಟರ್ ಬರ್ತಾನೆ, ಎಕ್ಸಾಮ್ ಸ್ಟಾರ್ಟ್ ಮಾಡ್ತೀರಿ. ಫಸ್ಟ್ OMR ಬರೋಣ ಸರ್. ಈಗ OMR ಬರೋಣ. ಓಕೆ, ನೆಕ್ಸ್ಟ್ ಎಲ್ಲಿ ಬರೋಣ, OMR ಬರೋಣ. ಯಾಕಂದ್ರೆ ಆಮೇಲೆ ನಿಮ್ಗೆ ಕ್ವಶನ್ಗಳನ್ನ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ. ಫಸ್ಟ್ OMR ಬಂದಾಗ ರೋಲ್ ನಂಬರ್ ಅನ್ನು ನೀಟಾಗಿ ತುಂಬಬೇಕು. ಅದು ಗೊತ್ತಿರಲಿ ನಿಮಗೆ. ರೋಲ್ ನಂಬರ್ ಇಂದ ಎಷ್ಟೋ ಜನ ಏನಿಲ್ಲ ಅಂದ್ರು 500ರಿಂದ 1000 ಜನ, 500ರಿಂದ 1000 ಜನ ಬರೇ ಏನಪ್ಪಾ ಅಂತಂದ್ರೆ OMR ರಾಂಗ್ ತುಂಬಿ ರಿಸಲ್ಟ್ ಅನೌನ್ಸ್ ಆಲಾರ ಹೋಗ್ತಾರ. ಏನ್ 3 ಲಕ್ಷ ಜನ ಹಾಕಿರಲ್ಲ, 3 ಲಕ್ಷದಾಗ 1000 ಅಥವಾ 2000 ಜನ ಈ OMR ಅನ್ನ ತಪ್ಪು ತುಂಬೋದ್ರಲ್ಲೇ ಹೋಗ್ತಾರೆ. ಮತ್ತೆ ನಿಮ್ದು ಸಬ್ಜೆಕ್ಟ್ ಯಾವ್ದು ಕೋಡ್ ಇರ್ತೈತೆ ಅಲ್ಲಿ, ಕ್ವಶನ್ ಪೇಪರ್ ಕೋಡ್ ಅನ್ನ ABC ಇರುತ್ತೆ, ಅಲ್ಲಿ ತುಂಬಿ ಮಾರ್ಕ್ ಮಾಡ್ಬೇಕು. ಓಕೆ, ನಿಮ್ದು ರೋಲ್ ನಂಬರ್ ಕರೆಕ್ಟ್ ಆಗಿ, ರಿಜಿಸ್ಟರ್ ನಂಬರ್ ಅನ್ನ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡು ಮಾರ್ಕ್ ಆಗ್ಬೇಕು. ನಿಮ್ಮ ಹೆಸರನ್ನ ಅಲ್ಲಿ ಏನು ಮೆನ್ಷನ್ ಮಾಡಲ್ಲ, ಸಿಗ್ನೇಚರ್. ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇಲ್ಲಿರೋದು. ಏನಿರೋದು, ಈ ಸರಿ ಎಲ್ಲಾ ಎಕ್ಸಾಮ್ನಾಗ ABCDE 5 ಆಪ್ಷನ್ ಇದಾವೆ. ಸರ್ ನನಗೆ ಇದೇ ಕನ್ಫ್ಯೂಷನ್ ಆಗ್ತಿದೆ ಅಂತ ಭಾಳ ಜನ ಹೇಳ್ತಾರೆ. ಫಸ್ಟ್ ಟೈಮ್ ಯಾರು ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದ್ದೀರಾ, ಆಲ್ಮೋಸ್ಟ್ ಬರ್ದಾರಿಗೆ ಗೊತ್ತು. ಹಿಂದಿಲ್ ಎಕ್ಸಾಮ್ ಅಲ್ಲಿ ಯಾವುದೇ ತರ 5 ಆಪ್ಷನ್ ಇರಲ್ಲ. ಏನ್ ಮಾಡ್ಬೇಕಂದ್ರೆ, ನೀವು ನೋಡಿ, ಒಂದು ಕ್ವಶನ್ ಒಳಗಡೆ ABCD ಇರುತ್ತೆ, E ಇರೋದಿಲ್ಲ. ಬಟ್ ನೀವು ಓದುವಾಗ, ಎಕ್ಸಾಮ್ ಬರೆಯುವಾಗ ಇಲ್ಲೇ ನೀವು ಕನ್ಫ್ಯೂಷನ್ ಮಾಡ್ಕೊಂತೀರಿ, ಇಲ್ಲೇ ತಪ್ಪಾಗ್ತಾರ. ನಿಮ್ದು ಇಲ್ಲೇ 2-3 ಮಾರ್ಕ್ಸ್ ಬಂದ್ರೆ ನೀವು ಸೆಲೆಕ್ಟ್ ಆಗೋದಿಲ್ಲೇ. ಓಕೆ, 20% ಜನ ಇಲ್ಲಿ ತಪ್ಪು ಮಾಡ್ತಾರೆ. ಅಂದ್ರೆ 100ರಲ್ಲಿ 20 ಜನ OMR ತುಂಬೋದ್ರಲ್ಲಿ ತಪ್ಪು ಮಾಡ್ತಾರೆ ಪಕ್ಕ. ನಾನು ಹೇಳೋದು ಏನಂದ್ರೆ, ನೀವು ABCD ತುಂಬುವಾಗ ಏನ್ ಮಾಡ್ತೀರಾ ಒಂದೊಂದು ಟೈಮ್ ಅಂತಂದ್ರೆ, ಈ ತುಂಬಿಡ್ತೀರಾ. ಹೋಯ್ತು ಒಂದ್ ಮಾರ್ಕ್ಸ್. ಅದಕ್ಕೆ ಏನ್ ಮಾಡಿ, ABCD ನೋಡುವಾಗ ಎಷ್ಟನೇ ಕ್ವಶನ್ ಐತಿ, ಏನೈತಿ ಅಂತ ಬಳ್ಳಿಟ್ಟು ನೋಡಿ. ಬಳ್ಳಿಟ್ಬಿಟ್ಟು ನೀಟಾಗಿ ಬಳ್ಳಿಟ್ಬಿಟ್ಟು ನೋಡ್ಕೊಂಡು ಹಾಕಿ. ಟೈಮ್ ಇರುತ್ತೆ 1.5 ತಾಸು ಟೈಮ್ ಇರುತ್ತೆ. ನಿಮ್ಗೇನ್ ಟೈಮ್ ಕಡಿಮೆ ಏನಿರೋದಿಲ್ಲ, 1.5 ತಾಸು ಇರುತ್ತೆ ಟೈಮು. ಹಾಗಾದ್ರೆ ಸರ್ ಈ ಆಪ್ಷನ್ ಅನ್ನ ಏನ್ ಮಾಡ್ಬೇಕು ಸರ್? ಹಾಗಾದ್ರೆ ನೋಡಿ, ನೀವೆಲ್ಲಾ ಫಿಲ್ ಮಾಡ್ರಿ. ಮೊದಲು ಈ ಆಪ್ಷನ್ ಬಗ್ಗೆ ಮೊದಲು ಒಟ್ಟ ತಲೆ ಕೆಡ್ಸೋಬೇಡ್ರಿ. ನೀವೆಲ್ಲಾ ಕ್ವಶನ್ ಅನ್ನ ಬಿಡಿಸ್ರಿ. ಯಾವ ರೀತಿ ಕ್ವಶನ್ ಗಳನ್ನ ಬಿಡಿಸ್ರಿ, ನಿಮಗೆ ಯಾವ್ದು ಮೊದಲು ಬರ್ತಾ ಇರುತ್ತೋ. ಒಬ್ಬೊಬ್ಬರಿಗೆ ಕ್ವಶನ್ ಪೇಪರ್ ಮೊದಲೇ ಟಫ್ ಬಂದಿರುತ್ತೆ, ಮೊದಲೇ ಕ್ವಶನ್ಗಳು ಟಫ್ ಇರ್ತಾವ. ಈಗ ABCD ಸಿರೀಸ್ ಇರ್ತಾವಲ್ಲ, ಒಬ್ಬರಿಗೆ ಒಂದ್ ಸಿರೀಸ್ ಏನ್ ಮಾಡ್ತಿರ್ತೈತಿ, ಫುಲ್ ಟಫ್ ಬಂದ್ಬಿಡುತ್ತೆ. ತಲೆ ಕೆಡಿಸ್ಕೋಬೇಡಿ. ನೋಡಿ, ಕ್ವಶನ್ ಅನ್ನ KA ಪ್ಯಾಟರ್ನ್ ಅಂತಕ್ಕಂಥದ್ದು ನಾನು ಹೇಳ್ತೀನಿ ಕೇಳಿ. KA ಪ್ಯಾಟರ್ನ್ ಹೆಂಗೈತಪ್ಪ ಅಂತಂದ್ರೆ, ಕ್ವಶನ್ ಅಲ್ಲೇ ಆನ್ಸರ್ ಇರುತ್ತೆ ನೋಡಿ. ಬಟ್ ನೀವು ಒಮ್ಮೆ ಓದಿ ಹೋಗಿರ್ಬೇಕು ಯಾವತ್ತೂ. ನೋಡ್ರಿ, KA ಪ್ಯಾಟರ್ನ್ ಅಂತಂದ್ರೆ ಹೆಂಗಿದೆ ಅಂದ್ರೆ, ಕ್ವಶನ್ ಅಲ್ಲೇ ಆನ್ಸರ್ ಇರುತ್ತೆ. ಕ್ವಶನ್ ಅಲ್ಲೇ ಆನ್ಸರ್ ಅವರೇ ಕೊಟ್ಟಿರ್ತಾರೆ. ಜಸ್ಟ್ ನೀವು ಫೈಂಡ್ ಔಟ್ ಮಾಡ್ಬೇಕು ಆನ್ಸರ್ನ, ಸರಿಯೋ ತಪ್ಪೋ. ನೋಡಿ, ನಾವು ಒಂದ್ ಹೇಳ್ತೀನಿ ನಿಮ್ಗೆ, ಈ PC ಕ್ವಶನ್ ಪೇಪರ್ ಏನಿದೆ ಅಲ್ಲ, ಫುಲ್ ಬೇಸಿಕ್ ಬಂದಿರುತ್ತೆ. ಫುಲ್ ಬೇಸಿಕ್ ಕ್ವಶನ್ ಬಂದಿರ್ತವೆ.
ಅರ್ಥ ಮಾಡ್ಕೊಡ್ರಿ, ಫುಲ್ ಬೇಸಿಕ್ ಇರ್ತೈತಿ ಇದು, ಫುಲ್ ಬೇಸಿಕ್ ಇರ್ತೈತಿ. ನೋಡೋಕಂತ್ರಿ ಆರಾಮ್ ಈಸಿ ಇರುತ್ತೆ ಕ್ವಶನ್ ಪೇಪರ್, ಫುಲ್ ಬೇಸಿಕ್ ಇರುತ್ತೆ. ಅದಕ್ಕೆ ನೀವೇನು ಎಲ್ಲಾನು ಓದಿರ್ತೀರಾ. ಫಸ್ಟ್ ಪಾಸಿಟಿವ್ ಮೈಂಡ್ ಸೆಟ್ ಇರ್ಲಿ, ಫಸ್ಟ್ ಒಬ್ಬರಿಗೆ ಮೆಂಟಾಲಿಟಿ ಬಂದ್ಬಿಟ್ಟಿರ್ತಾವ ಕ್ವಶನ್, ಅವನ್ನ ಬಿಡ್ರಿ. ನಿಮಗೆ ಏನ್ ಬರ್ತಾ ಅವ್ನ ಮೊದಲು ಬಿಡಿಸ್ಕೊಂತ ಹೋಗ್ರಿ. ನೋಡ್ರಿ ಕ್ವಶನ್ಗಳನ್ನ ನೀಟಾಗಿ ಓದ್ಬೇಕು. ಮೊದಲ ಕ್ವಶನ್ ಅನ್ನ ಒಂದ್ ಸರಿ ಬಿಟ್ಟು 2 ಸರಿ ನೀಟಾಗಿ ಓದ್ರಿ, ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ? ಕ್ವಶನ್ ಅಲ್ಲೇ ಆನ್ಸರ್ ಇರ್ತವೆ, ಅದನ್ನ ಮಾತ್ರ ತಲೆಟೋರಿ ಓದಿರ್ಬೇಕು ನೀವು. ಮತ್ತೆ ಸರ್ ನಾವು ಓದರ ಕ್ವಶನ್ಗೆ ಆನ್ಸರ್ ಹುಡುಕುದು ಹೆಂಗ್ರಿ ಅಂತ ತಲೆ ಕೆಡಿಸ್ಕೋಬಾರ್ದು, ಆಗುದಿಲ್ಲ ಅದು. ಓದಿದವರಿಗೆ ಕ್ವಶನ್ ಅಲ್ಲಿ ಆನ್ಸರ್ ಇರ್ತವೆ, ನೀಟಾಗಿ ಕ್ವಶನ್ ಗಳನ್ನ ಓದಿ. ಸರ್ ಎಷ್ಟು ಮಾಡ್ಬೇಕು ಸರ್ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ? 70 ಅಬೋ ಎಲ್ಲರೂ ಮಾಡಪ್ಪ, 70 ಅಬೋ ಎಲ್ಲರೂ ಮಾಡಿದ್ರು ಪಾಸ್. ಓಕೆ, ಕ್ವಶನ್ ಅನ್ನು ನೀಟಾಗಿ ಓದ್ಬೇಕು, OMR ತುಂಬುವಾಗ ನೀಟಾಗಿ ತುಂಬಬೇಕು. ಹಾಗಾದ್ರೆ ಸರ್ ನಾನು ಹೆಂಗ್ ಕ್ವಶನ್ ಪೇಪರ್ ಅನಲೈಸಿಸ್ ಮಾಡಬೇಕು? ಐಸ್ ಈಗ ಬರೋಣ. ಕ್ವಶನ್ ಪೇಪರ್ ಅನಲೈಸಿಸ್ ಯಾವ ರೀತಿ ಮಾಡಬೇಕು? ಮೊದಲೇಕ ಒಂದು ಕ್ವಶನ್ ಬಂತಪ್ಪ, ನಿನಗೆ ಆ ಕ್ವಶನ್ ಬರೋದಿಲ್ಲ ನೋಡಿ, 1 2 3 4 5 6 ಹಿಂಗ್ ಕ್ವಶನ್ ಗಳನ್ನ ಬಿಡಿಸ್ಕೊಂತ ಹೋಗ್ತಾ ಇರ್ತಾರೆ. ಸರ್ ಫಸ್ಟ್ ಎಲ್ಲಾ ಕ್ವಶನ್ ಗಳನ್ನ ಬಂದಿದ್ದನ್ನ ಬಿಡಿಸ್ಬೇಕಾ? ಹೌದು. ಮೊದ್ಲಕ ನಿನಗೆ ಯಾವ ಕ್ವಶನ್ ಗಳು ಬರ್ತಾವಲ್ಲ ಅವನ್ನ ಟಿಕ್ ಮಾಡ್ಕೊಂತ ಕರೆಕ್ಟ್ ಆಗಿ ಟಿಕ್ ಮಾಡ್ಕೊಂತ ಹೋಗ್ರಿ. ಮೊದಲ ನಿನಗೆ ಬಂದಿರೋದನ್ನ ಮೊದಲ 5 ಏನಿರ್ತೈತಲ್ಲ OMR ಅಲ್ಲಿ ಕರೆಕ್ಟ್ ಆಗಿ ABCD ನೋಡ್ಕೊಂತ ಹಾಕ್ರಿ. ಆಮೇಲೆ ಈ ಆಪ್ಷನ್ ಅಂತ ಹೇಳ್ತೀನಿ ನಾನು, ಈ ಆಪ್ಷನ್ ಏನನ್ನೋದನ್ನ ಕರೆಕ್ಟ್ ಆಗಿ ನೋಡ್ಕೊಂತ ಹೋಗ್ರಿ. ಸೆಕೆಂಡ್ ರೌಂಡ್ ಬನ್ನಿ ಮತ್ತೆ, ಅವಾಗ ನಿಮಗೆ ಇನ್ನೊಂದ್ ಸ್ವಲ್ಪ ಯಾವ್ಯಾವ ಗೊತ್ತಿಲ್ಲ ಅವನ್ನ ಕ್ವಶನ್ ಗಳನ್ನ ನೀಟಾಗಿ ಓದ್ರಿ, ಮೊದಲು ನಾನು ಏನ್ ಹೇಳ್ತೀನಿ, ನಿಮಗೆ ಬಂದಂತವನ್ನ ಹಾಕ್ರಿ, ಮೊದಲು ಬಂದಂತವನ್ನ ಬಿಡಿಸ್ಕೊಂತ ಹೋಗ್ರಿ. ಅರ್ಥ ಆಯ್ತಾ? ಆಮೇಲೆ ನೀವು ಸೆಕೆಂಡ್ ರೌಂಡ್, ಆಮೇಲೆ ಥರ್ಡ್ ರೌಂಡ್ ಬರ್ರಿ ಇನ್ನೊಮ್ಮೆ. ಓಕೆನಾ? ಆಮೇಲೆ ಲಾಸ್ಟಿಗೆ ಏನ್ ಮಾಡ್ರಿ, ಮೆಂಟಾಲಿಟಿ ಏನಪ್ಪಾ ಅಂದ್ರೆ ಇನ್ನೊಂದು ಹಾಫ್ ಆನ್ ಅವರ್ ಅಥವಾ ನೋಡ್ರಿ ಕ್ವಶನ್ 10 ರಿಂದ 15 ಕ್ವಶನ್ ಬಂದಿದ್ವಾ ಮೆಂಟಾಲಿಟಿ 30 ಮಿನಿಟ್ಸ್ 1 ಅವರ್ನಾಗ ಮೆಂಟಾಲಿಟಿ ಬಿಡಿಸಿ ಇವನ್ನೆಲ್ಲ ಬಿಡಿಸ್ರಿ. 30 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಏನ್ ಮಾಡ್ರಿ, ಮೆಂಟಾಲಿಟಿ ಕೊಡ್ರಿ. ಓಕೆ, ನೀವು ಮೆಂಟಾಲಿಟಿ ಸ್ಟ್ರಾಂಗ್ ಇದ್ರ. ಇಲ್ಲ ಸರ್ ನಂಗೆ 10 ಕೊಟ್ಟಿದ್ರ ಅಂತಂದ್ರೆ ಸಾಕು. 10 ಕೊಟ್ಟಿದ್ರಂದ್ರೆ ಒಂದೊಂದಕ್ಕೆ 2 ನಿಮಿಷ 20 ನಿಮಿಷನಾಗ ಬಿಡಿಸ್ಬೇಕು. ಒಂದೊಂದಕ್ಕೆ 2 ನಿಮಿಷ ತಗೋರಿ. 1 ತಾಸು 10 ನಿಮಿಷ ಕ್ವಶನ್ ಪೇಪರ್ ಬಿಡ್ಸಕ್ ತಗೊಳ್ರಿ. ಯಾಕ ಮೆಂಟಾಲಿಟಿ ಯಾವ ಈಗ 15 ಕ್ವಶನ್ ಬಂದು ಅಂತ ತಿಳ್ಕೊಡ್ರಪ್ಪ, ಮೆಂಟಾಲಿಟಿ ಯಾವ 10 ಮ್ಯಾಗ ಬಿಡಿಸಿರ್ತಾನ ಅವ್ನ ಎಕ್ಸಾಮ್ ಪಾಸ್ ಇಲ್ಲೇ ಡಿಸೈಡ್ ಆಗ್ಬಿಡುತ್ತೆ. ಸೈನ್ಸ್ನು ಅದೇ ರೀತಿ, ಸೈನ್ಸ್ ಒಂದ್ 25 ಬಂದಿದ್ವು ಅಂತ ತಿಳ್ಕೊ, ನೀ 20 ಟಚ್ ಮಾಡಿದ್ದೆ ಅಂದ್ರೆ ಸಾಕು. 20 ರಿಂದ 23 ಟಚ್ ಮಾಡಿದ್ದೆ ಅಂದ್ರ ಅವ ಎಕ್ಸಾಮ್ ಪಾಸ್ ಅಲ್ಲಿ. ಇಲ್ಲೇ ಹೊಡ್ತಾ ಕೊಡೋದು. ಕರೆಂಟ್ ಅಫೇರ್ಸ್ ಅನ್ನ ತಲೆ ಕೆಡಿಸ್ಕೋಬೇಡಿ. ನೀವು ಕರೆಂಟ್ ಅಫೇರ್ಸ್ ಅನ್ನ ಅವ ಹೇಳಿದ್ದ ಕೊಟ್ಟಿರ್ತಾನ, ಬಟ್ ನೀವು ನೀಟಾಗಿ ಓದ್ಕೋಬೇಕಷ್ಟೇ. ನಾನು ಹೇಳ್ತಾ ಇದ್ದೀನಿ, ಕಾಮ್ ಅಂಡ್ ಪೀಸ್ ಆಗಿರ್ಬೇಕು. ಮೊದಲು ಏನೋ ಒತ್ತಡವನ್ನ ಕಡಿಮೆ ಮಾಡ್ಕೊಡ್ರಿ. ಸರ್ ಫಸ್ಟ್ನಾಗ ಕ್ವಶನ್ ಪೇಪರ್ ಟಫ್ ಬಂದ್ಬಿಟ್ಟಿರ್ತೈತಿ, ತಲೆ ಕೆಡಿಸ್ಕೋಬೇಡಿ. ಬರ್ತಾ 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 ಈಸಿ ಕ್ವಶನ್ಗಳು ಇರ್ತಾವು. ಹಾಗಾದ್ರೆ ಸರ್ ಇದು ಲಾಸ್ಟ್ ಇನ್ನೊಂದು ಹೇಳ್ತೀನಿ, ಬಹಳ ಟೈಮ್ ವೇಸ್ಟ್ ಮಾಡಲ್ಲ. ಈ ಆಪ್ಷನ್ ಅನ್ನ ಏನ್ ಮಾಡ್ಬೇಕು ಸರ್? ಈ ಆಪ್ಷನ್ ಅಂತಂದ್ರೆ ನೀವೇನ್ ಲಾಸ್ಟಿಗೆ ಎಲ್ಲಾ ಬಿಡಿಸಿರ್ತಿರಲ್ಲ, ಎಲ್ಲಾ ಬಿಡಿಸಿದ್ಮೇಲೆ ನಿಮ್ಗೆ ಯಾವ ಕ್ವಶನ್ ಅನ್ನ ಬಿಟ್ಟು ಬರ್ತಾ ಇರ್ತಿರಲ್ಲ ಲಾಸ್ಟಿಗೆ, ಸರ್ ನಂಗೆ ಇದು ಎಷ್ಟು 41ನೇ ಕ್ವಶನ್ ಆನ್ಸರ್ ಗೊತ್ತಿಲ್ಲ ಸರ್, ನಾನು ಬಿಟ್ಟು ಬರ್ತಾ ಇದೀನಿ. ಆ ಬಿಟ್ಟು ಬರುವಾಗ ನೀವು ಈ ಆಪ್ಷನ್ ಅನ್ನ ಫಿಲ್ ಮಾಡ್ಬೇಕು. ಈ ಸರಿ ಹಂಗೆ ಬಿಟ್ಟು ಬರುವಂಗಿಲ್ಲ, ಈ ಆಪ್ಷನ್ ಅನ್ನ ಫಿಲ್ ಮಾಡ್ಬೇಕು. ಅವಾಗ ಯಾವ ಕ್ವಶನ್ ನಿಮ್ಗೆ ಸಂಪೂರ್ಣವಾಗಿ ಬರಲ್ಲ, ನಾನು ಇದನ್ನ ಟಿಕ್ ಮಾಡಲ್ಲ ಅಂತಂದಾಗ ನೀವು ಈ ಆಪ್ಷನ್ ಅನ್ನ ಫಿಲ್ ಮಾಡ್ಬೇಕು. ಇದು ಕೂಡ ಗೊತ್ತಿರ್ಲಿ, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇರುತ್ತಾ. ನೀವು ಫಿಲ್ ಮಾಡ್ಲಿಲ್ಲ ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಬರುತ್ತೆ, ಅದು ಕೂಡ ನೆನಪಿರ್ಲಿ. ನೆಗೆಟಿವ್ ಮಾರ್ಕ್ಸ್ ಬರುತ್ತೆ, ಫಿಲ್ ಮಾಡ್ಲೇಬೇಕು ಕಂಪಲ್ಸರಿ. ಮತ್ತೆ ಫಿಲ್ ಮಾಡಿರ್ತಕ್ಕಂಥ OMR ಅನ್ನ ಏನಪ್ಪಾ ಅಂತಂದ್ರೆ ಜೋಪಾನವಾಗಿ ಇಟ್ಕೊಡ್ರಿ. OMR ಕೇಳ್ತಾನ ನಾಳೆ ಈಗ ಎಲ್ಲದಕ್ಕೂ. ಓಕೆ, OMR ಅನ್ನ ಎಲ್ಲಿ ಬೇಕಲ್ಲಿ ಬಿಸಾಕ್ಬೇಡಿ. OMR ನಿಮ್ ತಾಗ ಜೆರಾಕ್ಸ್ ಕಾಪಿ ಇರುತ್ತಲ್ಲ, ಅಷ್ಟು OMR ಅನ್ನ ಫಿಲ್ ಮಾಡಿ. ನಿಮ್ಗೆ ಏನಾದ್ರು ಇಷ್ಟನ್ನ ಇದ್ರ ಬಗ್ಗೆ ಇರ್ತಕ್ಕಂಥದ್ದು ಡ್ರೆಸ್ ಕೋಡ್ OMR ತುಂಬೋದು, ಅದ್ರ ಜೊತೆಗೆ ನೀವು ಎಕ್ಸಾಮ್ ಅಲ್ಲಿ ಯಾವ ರೀತಿ ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್. ಓಕೆ, ಇದನ್ನ ಇವತ್ತು ಮಾಡ್ರಿ. ನೆಕ್ಸ್ಟ್ ಎಕ್ಸಾಮಿಗೆ ಏನ್ ಮಾಡೋಣ, ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಹೇಳ್ತೀನಿ ನಾನು. ಓಕೆ, DR ಎಕ್ಸಾಮ್ ಅಕ್ಕ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು, ನಾನು ನೆಕ್ಸ್ಟ್ ಎಕ್ಸಾಮಿಗೆ ಪ್ರಿಪ್ರೇಷನ್ ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು, DR ದಲ್ಲಿ 1 ತಿಂಗಳ ಚಾಲೆಂಜ್ ಅನ್ನ ತಗೊಂಡು ನಾನು ಮಾಡ್ತೀನಿ. ಇದನ್ನ ಇಷ್ಟನ್ನ ನೋಡ್ಕೊಡ್ರಿ. ಓಕೆನಾ? ನಿಮ್ಗೆ OMR ತುಂಬೋದಾಗಿರ್ಬೋದು, ಯಾವ ರೀತಿ ಎಕ್ಸಾಮ್ ಸಾಲ್ವ್ ಮಾಡೋದನ್ನ ಹೇಳಿದೀನಿ. ಓಕೆ, ಮತ್ತೆ ನಿಮಗೆ ಡ್ರೆಸ್ ಕೋಡ್ ಬಗ್ಗೆ ಹೇಳಿದೀನಿ, ಇಷ್ಟನ್ನ ನೋಡ್ಕೊಡ್ರಿ. ಓಕೆನಾ? ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ನಿಮ್ಗೆ ಪಕ್ಕಾ ರಿಪ್ಲೈ ಮಾಡ್ತೀನಿ. ಓಕೆನಾ? ಧನ್ಯವಾದಗಳು.